ಗಣರಾಜ್ಯೋತ್ಸವದ ದಿನದಂದು ರಜಾ ದಿನವೆಂದು ಭಾವಿಸದೆ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆ ಅರಿಯಬೇಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ತಾಲೂಕಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು, ಭಾರತ ದೇಶ ಬೃಹತ್ ಸಂವಿಧಾನವನ್ನ ಹೊಂದಿದ್ದು ನಾವುಗಳು ಗಣರಾಜ್ಯೋತ್ಸವ ದಿನದಂದು ರಜಾ ದಿನವೆಂದು ಭಾವಿಸದೆ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆಯನ್ನು ಅರಿಯಬೇಕೆಂದು ಕರೆ ನೀಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅರಿತು ಪ್ರತಿಯೊಬ್ಬ ನಾಗರಿಕನು ಸಂವಿಧಾನದಡಿ ವ್ಯವಹರಿಸುವಂತೆ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದು, ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆಗೈದ ಹಿರಿಯ ಪತ್ರಕರ್ತ ಚಾಂಡ್ರಹಳ್ಳಿ ರವಿ ಸೇರಿದಂತೆ ಹಲವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ನಗರಸಭೆ ಪೌರಾಯುಕ್ತ ಚಲಪತಿ, ಡಿವೈಎಸ್ಪಿ ಮುರಳೀಧರ, ತಾಲೂಕಾ ಪಂಚಾಯಿತಿ ಇಒ ಆನಂದ, ಬಿಇಒ ಉಮಾದೇವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಎಸ್ ರವಿ, ಪ್ರಜಾ ಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ನಾವು ಗಣರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂತ ಬಂದಿದ್ದೀವಿ. ಇದೀಗ 77ನೇ ವರ್ಷದ ಒಂದು ಗಣರಾಜ್ಯೋತ್ಸವವನ್ನು ನಾವು ಈ ದಿನ ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ. ಆದರೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಇದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ಎಷ್ಟು ಮಟ್ಟಿಗೆ ಗಣರಾಜ್ಯೋತ್ಸವದ ಏನು ಭಾವ ಇದೆ, ಗಣರಾಜ್ಯೋತ್ಸವದ ಅರ್ಥ ಇದೆ, ಗಣರಾಜ್ಯೋತ್ಸವದ ಈ ಪ್ರಾಮುಖ್ಯತೆ ಇದೆ, ಇದು ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಅರ್ಥಕೊಂಡಿದ್ದಾರೆ ಅನ್ನೋದು ನಾವಿನ್ನ ಅದರ ಬಗ್ಗೆ ತಿಳ್ಕೋಬೇಕಾಗಿದೆ. ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂದರೆ ಒಂದು ರಜಾ ದಿನ, ಒಂದು ಸಿಹಿ ಕೊಡುವಂಥ ದಿನ, ಇಷ್ಟಿಟ್ಟು ಮಾತ್ರ ಸೀಮಿತವಾಗಿದೆ. ಗಣರಾಜ್ಯೋತ್ಸವದ ಪ್ರಾಮುಖ್ಯತೆಯನ್ನು ಅರ್ಥಕೋಬೇಕು. ನಾನು ಈಗಾಗಲೇ ಪ್ರತಿ ಸಲ ಮಾತಾಡಬೇಕಾದ್ರೆ ಹೇಳಿದ್ದೀನಿ, ಗಣರಾಜ್ಯ ಅಂದರೆ ರಿಪಬ್ಲಿಕ್ ಅಂತ. ರಿಪಬ್ಲಿಕ್ ಅಂದರೆ ಆ ದೇಶದ ಅಥವಾ ಆ ರಾಷ್ಟ್ರದ ಯಾರು ಉನ್ನತ ಸ್ಥಾನದಲ್ಲಿ ಅವ್ರನ್ನ ಆಳುವಂಥ ಒಬ್ಬ ಅಧಿಕಾರಿ ಇರ್ತಾರೆ ಅಥವಾ ಒಬ್ಬ ನೇತಾರರು ಇರ್ತಾರೆ, ಅವ್ರನ್ನ ಅದನ್ನ ಪ್ರಜೆಗಳೇ ಆಯ್ಕೆ ಮಾಡಿಕೊಳ್ಳುವಂಥ ಪದ್ಧತಿಗೆ ನಾವು ಗಣರಾಜ್ಯ ಅಂತ ಕರಿತೀವಿ. ಆದರೆ ಗಣರಾಜ್ಯ ಅಂತ ಹೆಸರಿಟ್ಕೊಂಡ ತಕ್ಷಣ ಎಲ್ಲರೂ ಗಣರಾಜ್ಯವಾಗಿ ಏನು ಅಲ್ಲಿ ಗಣರಾಜ್ಯದ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆಗೆ ಅನುಗುಣವಾಗಿ ನಡ್ಕೋತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 77 ವರ್ಷ ಆಯಿತು. 77 ವರ್ಷದ ಹಿಂದೆ ನಮ್ಮ ಜೊತೆನೆ ಸ್ವಾತಂತ್ರ್ಯ ಪಡ್ಕೊಂಡಂತ ಅನೇಕ ದೇಶಗಳು ಇಂದು ಅರಾಜಕತೆಯಿಂದ ಕೂಡಿ ಅರಾಜಕತೆಯ ಕೆಳಗೆ ಸಾಗ್ತಾ ಇವೆ. ನಮ್ಮ ಜೊತೆನೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತ ಪಾಕಿಸ್ತಾನದಲ್ಲಿ ಎಲ್ಲಿಲ್ಲದ ಅರಾಜಕತೆ ನಡೀತಾ ಇದೆ. ನಮ್ಮ ಜೊತೆನೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಇದೆ. ನಮ್ಮ ಜೊತೆಗೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಶ್ರೀಲಂಕಾದವರು ಕೂಡ ಅರಾಜಕತೆ ಇದೆ, ನೇಪಾಳದಲ್ಲಿ ಅರಾಜಕತೆ ಇದೆ, ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಇದೆ. ಆದರೆ ಭಾರತ ಮಾತ್ರ ಸದೃಢ ಗಣರಾಜ್ಯವಾಗಿ 77 ವರ್ಷಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಣರಾಜ್ಯದ ಒಂದು ತಂದುಕೊಟ್ಟು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿರುವಂಥ ನಮ್ಮ ಎಲ್ಲ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ಇಂದಿನ ನೆನೆಸ್ಕೋಬೇಕು. ಅದೇ ರೀತಿ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅರಾಜಕತೆ, ಏನು ಭ್ರಷ್ಟಾಚಾರ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ವ್ಯವಸ್ಥೆ, ಅಶಾಂತಿ ಕಲಿಸುವಂಥ ಒಂದು ಏನು ಎಲಿಮೆಂಟ್ಸ್ ಇದೆ, ಇವೆಲ್ಲವನ್ನೂ ಕೂಡ ದೂರ ಇಟ್ಟು ಜನರಿಗೆ ಒಂದು ಸುವ್ಯವಸ್ಥಿತ ಆಡಳಿತವನ್ನು ಕೊಡುವಂಥ ಕಡೆಗೆ ನಮ್ಮ ಅನೇಕ ನಾಯಕರು ಕಾರ್ಯೋನ್ಮುಖವಾಗಿ ನಮಗೆ ದಾರಿದೀಪವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. 1947ರಿಂದ 2026ರವರೆಗೆ ಈಗಿನ ಒಂದು ವರ್ಷದವರೆಗೆ ನಮ್ಮನ್ನ ಆಳುವಂಥ ಪ್ರಧಾನಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಮ್ಮನ್ನ ಒಂದು ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ದೇಶದ ಒಂದು ಏನು ಆಶಯಗಳನ್ನ ಇಟ್ಟುಕೊಂಡು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಆ ಆಶಯಗಳನ್ನ ಉಳಿಸ್ಕೊಳ್ಳುವಂಥ ಕಡೆಗೆ ನಮ್ಮಲ್ಲಿ ಒಂದು ನಮ್ಮನ್ನು ಕರ್ಕೊಂಡು ಬರುವಂಥ ಒಂದು ಕೆಲಸ ಮಾಡಿದ್ರು. ಹಾಗಾಗಿ ಈ ಒಂದು ವೇದಿಕೆಯ ಮುಖಾಂತರ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಸದೃಢವಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಗಳನ್ನಾಗಿ ನಮ್ಮನ್ನು ಮಾಡಿರುವಂಥ ನಮ್ಮೆಲ್ಲ ನೇತಾರರಿಗೆ ನಮಿಸ್ತಾ ಈ ದಿನದ ನನ್ನ ಈ ಒಂದು